ಸರ್ ದ್ವಿಭಾಷಾ ನೀತಿ ಯಾಕೆ ಬೇಕು, ತ್ರಿಭಾಷಾ ನೀತಿ ಯಾಕೆ ಬೇಡ ಸರ್? ದ್ವಿಭಾಷಾ ನೀತಿ ಯಾಕೆ ಬೇಕು ಅಂತಂದರೆ, ತ್ರಿಭಾಷಾ ನೀತಿನಲ್ಲಿ ಹಿಂದಿ ಇದೆಯಲ್ಲ, ಹಿಂದಿ ಕಲಿಕೆ ಅನ್ನೋದು ನಮಗೆ ಯಾವ ಥರ ಉಪಯೋಗಕ್ಕೆ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆಯಿಂದ ಬಂದವರು ಇಲ್ಲಿಗೆ ಅವ್ರ ಜೊತೆ ಮಾತಾಡೋಕ್ಕೆ ಮಾಡಿರೋ ಒಂದು ವ್ಯವಸ್ಥಿತ ಏರ್ಪಾಟಿದು. ಒಕ್ಕೂಟ ಸರ್ಕಾರ, ಆಗ ಕಾಂಗ್ರೆಸ್ ಇತ್ತು, ಈಗ BJP ದೊಡ್ಡ ಮಟ್ಟದಲ್ಲ ಕೆಲಸ ಮಾಡ್ತಾ ಇದೆ. ಉತ್ತರ ಭಾರತದ ಕೂಲಿ ಕಾರ್ಮಿಕರು ಏನಿದ್ದಾರೆ, ಅಥವಾ ಬೇರೆ ಯಾರೇ ಕೂಲಿ ಕಾರ್ಮಿಕರಲ್ಲದೆ ಬೇರೆ ಮಟ್ಟದ ಜನರು ಅಂದರೆ ಅಫಿಷಿಯಲ್ಸು, ಬ್ಯಾಂಕ್ ಮ್ಯಾನೇಜರ್ಸು, ಇವರೆಲ್ಲ ಇರ್ತಾರಲ್ಲ, ಇವರೆಲ್ಲರಿಗೂ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಒಂದು 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 ವ್ಯವಸ್ಥಿತವಾದ ಒಂದು ಏರ್ಪಾಟಿದು. ಅವ್ರಿಗೆ ತೊಂದರೆ ಆಗದೆ ಇರಲಿ, ಅವರು ಒಬ್ಬ ಹಿಂದಿ ಬಲ್ಲವನು ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ಕೂಡ ಅವನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರೋಂಥ ಒಂದು ದಾಳಿ ಒಂದು. ಮತ್ತು ಇನ್ನೂ ಒಂದೇನಂತಂದರೆ, ಇಡೀ ದೇಶಕ್ಕೆ ಒಂದೇ ಭಾಷೆ ಬೇಕು ಅನ್ನೋ ಒಂದು ಏರ್ಪಾಟು. ಯಾಕಂತಂದರೆ ಭಾರತ ಅನ್ನೋ ಹಲನುಡಿಗಳ ಒಂದು ಒಕ್ಕೂಟದಲ್ಲಿ ಇದು ಮಿಕ್ಕ ಭಾಷೆಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗಾಗಲೇ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಅದನ್ನು ನೋಡ್ತಾ ಇದ್ದೀವಿ. ಕನ್ನಡವನ್ನೇ ಕಡೆಗಣಿಸಿ ಕನ್ನಡದ ಬಗ್ಗೆ ಒಂದು ಕೀಳರಿಮೆ ಹುಟ್ಟೋ ಹಾಗೆ ಮಾಡೋ ಕೆಲಸನ ಒಕ್ಕೂಟ ಸರ್ಕಾರ ಯಾವಾಗಲಿಂದ ಮಾಡ್ಕೊಂಡು ಬಂದಿದೆ. ಸೊ ನಾವು ಅದಕ್ಕೆ ಬಲಿಯಾಗಿದ್ದೀವಿ ಕೂಡ. ನೆರೆಯ ತಮಿಳ್ನಾಡಿದೆಯಲ್ಲ, ಅದು ನಮಗೆ ಒಂದು ಮಾದರಿ. ನಮಗೆ ಅವರು ಅದನ್ನು ಹತ್ತಿಕ್ಕಿದ್ರು. ಅವರಲ್ಲಿ 2 ಭಾಷೆನೇ ಇದೆ. ಈಗ ನಾವು ಅವರಿಂದ ಕಲಿಬೇಕಾದ್ದು ತುಂಬ ಇದೆ. ಯಾಕಂತಂದರೆ ತಮಿಳ್ನಾಡವರು ತುಂಬ ಅಂಶಗಳಲ್ಲಿ ನಮಗಿಂತ ಮುಂದೆ ಇದ್ದಾರೆ. ಅಂದರೆ ಒಂದು ಸ್ತ್ರೀ ಸಬಲೀಕರಣ ಇರ್ಬೋದು, ಮತ್ತು ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, ರೈಲ್ವೆ ಜಾಲ ಇರ್ಬೋದು, ಹೆದ್ದಾರಿಗಳ ಜಾಲ ಇರ್ಬೋದು, ಮತ್ತು ಎಜುಕೇಷನಲ್ಲಿರ್ಬೋದು, ಮೆಡಿಕಲ್ ಟೂರಿಸಮ್ ಅಂತ ಒಂದು ನಡೀತಾ ಇದೆ ತಮಿಳ್ನಾಡಲ್ಲಿ. ತುಂಬ ಕಡಿಮೆ ಬೆಲೆಗೆ ಮೆಡಿಕಲ್ ಫೆಸಿಲಿಟೀಸು ಸಿಗುವಂಥ ಒಂದು ಏರ್ಪಾಟು ತಮಿಳ್ನಾಡಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸೊ ಇದೆಲ್ಲ ಅವ್ರಿಗೆ ಒಂದು ದೊಡ್ಡ ಕೊಡುಗೆ, ಮತ್ತು ಅವರ GDPನಲ್ಲಿ ಇದು ದೊಡ್ಡ ಕಾಣಿಕೆ ಆಗ್ತಾಯಿದೆ. ಸೊ ನಮ್ಮಲ್ಲಿ ಕೂಡ ಆ ಏರ್ಪಾಟು ಬಂದರೆ ನಮ್ಮಲ್ಲಿ ಭಾಷೆಗೆ ಮತ್ತು ನೆಲದ ಸಂಸ್ಕೃತಿಗೆ ಮತ್ತು ಜನಕ್ಕೆ ಒಂದು ದೊಡ್ಡ ಮಟ್ಟದ ಕೊಡುಗೆಯಾಗಿ ಅದು ಆಗುತ್ತೆ ಅಂತ ಅನ್ನೋದು ಒಂದು ನನ್ನ ಬಲವಾದ ನಂಬಿಕೆ. ಈಗ ಇಲ್ಲಿ ಸುಮಾರು ಜನ ಹೇಳ್ತಿದ್ದಾರೆ, ಪೇರೆಂಟ್ಸು ಅವರೆಲ್ಲರೂ, ನಮ್ಮ ಮಕ್ಕಳು ಎಲ್ಲ ಲ್ಯಾಂಗ್ವೇಜ್ ಕಲಿತ್ರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ? ಭಾಷೆ ಕಲಿಯೋದ್ರಲ್ಲಿ ಯಾವುದೇ ಅಡೆತಡೆ ಇರಬಾರ್ದು. ಇದೇ ನನ್ನ ಅಭಿಪ್ರಾಯ ಕೂಡ. ಆದರೆ ಒತ್ತಾಯವಾಗಿ ಯಾರನ್ನು ಹಿಡಿದು ನೀವು ಕಲೀಲೇಬೇಕು ಅಂತ ಹೇಳಬಾರ್ದು. ಈಗ ನಮಗೆ ಮೈಥಿಲಿ ಶರಣಗುಪ್ತ ಅವರ ಕವಿತೆಗಳು ಯಾಕೆ ಬೇಕು, ಮತ್ತು ಕಬೀರ್ ದಾಸ್ ದೋಹೆ ಯಾಕೆ ಬೇಕು, ತುಳಸಿರಾಮ್ ದೋಹೆ ಯಾಕೆ ಬೇಕು, ಮತ್ತು ಇದು ಯಾವುದು ಮುಹಾವರೆ, ಕಹಾವತ್ತು ಅಂದರೆ ಗಾದೆ, ಒಗಟುಗಳು, ಇದೆಲ್ಲ ಏನಕ್ಕೆ ಬೇಕು ನಮಗೆ? ಈಗ ತುಂಬ ಜನ ಇಲ್ಲೇ ಓದದೇ ಇರೋರು, ಹಣ್ಣು ತರಕಾರಿ ಮಾರ್ಕೊಂಡು ಜೀವನ ನಡೆಸೋರು, ಅವರು ಹಿಂದಿ ಓದಿಲ್ಲ, ಆದರೆ ಹಿಂದಿ ಮಾತಾಡ್ತಾರವರು, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡ್ತಾರವರು. ಸೊ ಹಾಗಾಗಿ ಒತ್ತಾಯದ ಕಲಿಕೆಯಿಂದಲೇ ಒಂದು ಭಾಷೆ ಕಲಿಬೇಕು ಅಂತ ಅನ್ನೋದು ಅದು ಹೇರಿಕೆ ಅಂತ ಅನಿಸುತ್ತೆ. ಯಾಕಂತಂದರೆ ಈಗ ಒಬ್ಬ ಬೆಂಗಳೂರಲ್ಲಿರೋನಿಗೆ ಮತ್ತು ಶಾಲಾ ಏರ್ಪಾಟುಗಳು ಚೆನ್ನಾಗಿರೋ ಕಡೆ ಅವನು ಹಿಂದಿ ಚೆನ್ನಾಗಿ ಕಲಿಬೋದು. ಅದೇ ಒಂದು ಹಳ್ಳಿ ಕಡೆ ಹೋದಾಗ ಅವನಿಗೆ ಹಿಂದಿ ಕಲಿಯುವಂಥ ವಾತಾವರಣ ಇರೋದೇ ಇಲ್ಲ. ಅವನು ತೇರ್ಗಡೆ ಆಗೋ ಸಾಧ್ಯತೆಯೇ ಇರೋದಿಲ್ಲ. ಆವಾಗ ಅವನ ಜೀವನಕ್ಕೆ ಈ ತ್ರಿಭಾಷಾ ಅನ್ನೋದು ಒಂದು ಮಗ್ಗಲು ಮುಳ್ಳಲ್ವಾ? ಏಳಿಗೆಗೆ ಅವನು ಏಳಿಗೆ ಆಗಲಿಲ್ಲ ಅಂದ್ರೆ ಅವ್ನ ಮನೆಯೂ ಏಳಿಗೆ ಆಗಲ್ಲ, ಹೌದಲ್ವಾ? ಸೊ ಹಾಗಾಗಿ ಅದು ಬೇಕಾಗಿಲ್ಲ. ಯಾರು ಎಷ್ಟು ಭಾಷೆ ಬೇಕಾದರೂ ಕಲಿಬೋದು. ನಾನು ಫ್ರೆಂಚ್ ಕಲಿತಾ ಇದ್ದೀನಿ, ಸ್ಪ್ಯಾನಿಷ್ ಕಲಿತಾ ಇದ್ದೀನಿ, ಹಿಂದಿ ತಿಳಿಯುತ್ತೆ ನನಗೆ, ಸಾಕು. ಕನ್ನಡ, ಇಂಗ್ಲೀಷ್ 2 ಸಾಕು. ನಮಗಿಷ್ಟ ಇದ್ದರೆ ನಾವು ಬೇರೆ ಕಲ್ತ್ಕೋಬೋದು. ಸರ್, ಈಗ ನಮ್ಮ ಕರ್ನಾಟಕದಲ್ಲೂ ಸಹ ಹಿಂದಿ ಬಂತು ಅಂದರೆ ಮೊದಲ ಪ್ರಾಮುಖ್ಯತೆ ಅವ್ರಿಗೆ ಕೊಡ್ತಾರೆ. ಈಗ ಇಬ್ಬರು ಕನ್ನಡದವರೊಬ್ಬರು ಹಿಂದಿಯವರೊಬ್ಬರು ಹೋದರೆ ಅಲ್ಲೊಂದು ಪೊಸಿಷನ್ ಸಿಕ್ತು ಅಂದಾಗ ಫಸ್ಟು ಹಿಂದಿ ಬರೋರಿಗೆ ಅವರು ಅದನ್ನು ಹೈರ್ ಮಾಡ್ತಾರೆ. ಇದ್ರ ಬಗ್ಗೆ ಏನು ಸರ್? ಹೌದು, ಅದು ಕಡಿಮೆ ಆಗುತ್ತೆ. ಹೌದು, ಖಂಡಿತ ಕಡಿಮೆ ಆಗೇ ಆಗುತ್ತೆ. ಯಾಕಂತಂದರೆ ಇದು ಕನ್ನಡದ ಕೀಳರಿಮೆ ಅಂತ ಅನ್ನೋದು ಇದು ಯಾವಾಗಲಿಂದನೂ ಬಂದ್ಬಿಟ್ಟಿದೆ ನಮ್ಮಲ್ಲಿ. ಅದನ್ನು ಮೆಟ್ಟಿ ನಾವು ಮೇಲ್ ಬರಬೇಕು. ಒಬ್ಬ ಕನ್ನಡಿಗ ಅಂತಂದರೆ
ಇಡೀ ಒಕ್ಕೂಟದಲ್ಲಿ ಕನ್ನಡಿಗ ಮೊದಲ ಪ್ರಜೆ ಆಗಿರಬೇಕು. ನಾವೀಗ ಆ ಥರ ಇಲ್ಲ, 2ನೇ ಪ್ರಜೆನೋ 3ನೇ ಪ್ರಜೆನೋ ಆಗಿದ್ದೀವಿ ನಾವು ಒಕ್ಕೂಟದಲ್ಲಿ. ಸೊ ಹಾಗಾಗಿ ಈ ಕನ್ನಡತನ ಅನ್ನೋದು ಎಲ್ಲರೂ ಕನ್ನಡತನವನ್ನು ಕೆಚ್ಚು ಎಲ್ಲರಲ್ಲೂ ಇರಬೇಕು, ಬೆಳೆಸ್ಕೋಬೇಕು, ಆ ಕಿಡಿ ಎಲ್ಲರಲ್ಲೂ ಹಬ್ಬಿಸ್ಬೇಕು ಅನ್ನೋದೇ ನನ್ನ ಬಯಕೆ. ಸರ್ಕಾರ ಇದಕ್ಕೆ ಸ್ಪಂದಿಸುತ್ತೆ? ಸರ್ಕಾರ ಒತ್ತಾಯ ಹಾಕಿದ್ದೀವಿ, ಒತ್ತಡ ಹೇರಿದ್ದೀವಿ, ನೋಡೋಣ. ಯಾಕಂದರೆ ಕಾಂಗ್ರೆಸ್ ಅನ್ನೋದು ಕೂಡ ಒಂದು ರಾಷ್ಟ್ರೀಯ ಪಕ್ಷವೇ ಆಗಿರೋದ್ರಿಂದ ಅವರು ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳೋ ಒಂದು ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕೋಂತಿಲ್ಲ ನಾವು. ಸೊ ಹಾಗಾಗಿ ನೋಡೋಣ, ಕಾದು ನೋಡಬೇಕು ಇದ್ರ ಬಗ್ಗೆ. ಇಫ್ ಇನ್ ಕೇಸ್ ಇದ್ರ ಬಗ್ಗೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ ಅಂತಂದರೆ ನಿಮ್ಮ ಮುಂದಿನ ಹೆಜ್ಜೆ ಯಾವ ರೀತಿ ಇರುತ್ತೆ? ಇದು ಇನ್ನೂ ನನಗೆ ಏನಂತಂದ್ರೆ ಇದು ಸಣ್ಣದೊಂದು ಕಿಡಿ ಇದೆ, ಈ ಕಿಡಿ ದೊಡ್ಡ ಕಾಳ್ಗಿಚ್ಚಾಗುತ್ತೆ ಮುಂದೆ. ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಅಲೆ ಹುಟ್ಕೊಂಡು ಇದು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಒಂದು ಕೆಲಸ ಆಗೇ ಆಗುತ್ತೆ ಅಂತ ನಂದು ಬಲವಾದ ನಂಬಿಕೆ. ನಿಮ್ಮ ಹೆಸರು? ಸಂತೋಷ್ ಅಂತ.